ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಸ್ಟೈಲ್ ಬ್ಲಾಗ್. ಮತ್ತು ನಾನು ಫುಲ್ ಆ್ಯಂಡ್ ಫುಲ್ ಕನ್ನಡನಲ್ಲಿ ಮಾತಾಡಿದೆ. ಯಾವುದಾದ್ರು ಮಿಸ್ಟೇಕ್ ಇದೆ ಅಂದಿರ್ತೆ ದಯವಿಟ್ಟು ಸಾರಿ. ಇವಾಗ ನಾನು ಕಲಿಸ್ಕೊಳ್ತೀನಿ. ಮಿಸ್ಟೇಕ್ ಇದೆ ಅಂದಿರ್ತೆ ಸಾರಿ ಮಾಡಿಬಿಡಿ. ಇದು ದೇವನಹಳ್ಳಿ ನ್ಯೂ ಏರ್ಪೋರ್ಟ್ ಹತ್ರ ಸಿಗ್ನೇಚರ್ ಕ್ಲಬ್ ರೆಸಾರ್ಟ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಫುಲ್ ಆ್ಯಂಡ್ ಫುಲ್ ವೀಡಿಯೋ ಮಾಡಿದ್ದೀನಿ ನೋಡಿ. ಮತ್ತು ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ತುಂಬ ಒಳ್ಳೆಯ ಪ್ಲೇಸು. ಮತ್ತು ಚಿಲ್ ಔಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಫುಲ್ ಆ್ಯಂಡ್ ಫುಲ್ ಎಂಟ್ರೆನ್ಸು ಫುಲ್ ಆ್ಯಂಡ್ ಕ್ಲೀನ್ ಇತ್ತು. ಇದು ರಿಸೆಪ್ಷನ್. ತುಂಬ ಚೆನ್ನಾಗಿತ್ತು. ರಿಸೆಪ್ಷನ್ ನೀಟಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಲಗೇಜ್ ತೊಗೊಂಡು ಹೋಗೋಕ್ಕೆ ಇದು. ಆ್ಯಂಡ್ ಪೀಪಲ್ ರೆಸ್ಟ್ ತಗೊಳ್ಳೋದಕ್ಕೆ ಲೈಕ್ ಇಲ್ಲಿ ಪೂಲ್ ಇದೆ. ಇದು ಪೂಲ್. ಮತ್ತು ಇದು ನೈಟ್ ವ್ಯೂ, ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿತ್ತು. ಲೈಟ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಭಾಳ ಚೆನ್ನಾಗಿತ್ತು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಮತ್ತು ಇದು ತುಂಬ ದೊಡ್ಡ ಪ್ಲೇಸು. ಇದು ಕ್ಯಾಫಿಟೇರಿಯಾ. ಮತ್ತು ನಿಮಗೆ ಸ್ನ್ಯಾಕ್ಸು ಮತ್ತು ಅನ್ಟೈಮ್ನಲ್ಲಿ ಯಾವ್ದಾದ್ರು ಬೇಕಂದ್ರೆ ಇಲ್ಲಿ ಬಂದು ನೀವು ಆರ್ಡ್ರ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಆರಾಮ ನೀವು ಊಟ ಮಾಡ್ಬೋದು. ಇದು ಫುಲ್ ಆ್ಯಂಡ್ ಫುಲ್ ಆ್ಯಕ್ಟಿವಿಟೀಸ್ ಏರಿಯಾ. ಈವ್ನಿಂಗ್ ತುಂಬ ಚೆನ್ನಾಗಿತ್ತು ನೋಡಿ. ಮತ್ತು ಕಂಪನೀಸ್ ಯಾವುದಾದ್ರು ಒಂದು ಔಟಿಂಗ್ ಥರ ಹೋಗ್ಬೇಕಂದಿರ್ತೆ ಇದು ಒಳ್ಳೆ ಪ್ಲೇಸು. ಇದು ಚೂಸ್ ಮಾಡಿ. ಮತ್ತು ಇದು ರೀಸನಬಲ್ ಪ್ರೈಸೇ. ನೀವು ಇದು ಗೂಗಲ್ ಮಾಡಿ ನೋಡಿ. ಮತ್ತು ಕಂಪನೀಸ್ಗೆ ಸ್ವಲ್ಪ ಆಫರ್ ಇತ್ತು ಇಲ್ಲಿ ನೋಡಿ. ಅದು ಕ್ರಿಕೆಟ್ ಏರಿಯಾ, ಅಲ್ಲಿ ದೊಡ್ಡ ಪ್ಲೇಸ್ ಇತ್ತು. ಇದು ಸುಮ್ಮನೆ ಆ್ಯಕ್ಟಿವಿಟೀಸ್ ಕಂಪ್ನೀಸ್ ಬಂದಂದಿರ್ತ ಅವರ ಜೊತೆ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಒಳ್ಳೆ ಏರಿಯಾ ಇತ್ತು. ನೋಡಿ ಎಲ್ಲ ಆರ್ಡ್ರ್ ಮಾಡಿ ತಿಂತಾರೆ. ಲಿಫ್ಟ್ ಇತ್ತು. ಆ್ಯಕ್ಚುಲಿ ಇದರಲ್ಲಿ 3 ಫ್ಲೋರ್ಸ್ ಮಾತ್ರ ಇತ್ತು. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್. 100, 200, 300 ಸೀರೀಸ್. ನನ್ನದು 300 ಸೀರೀಸ್. ಸೊ 300 ನನ್ನ ರೂಮ್ ಇತ್ತು 300ನಲ್ಲಿ. ಸೊ 300 ಥರ್ಡ್ ಫ್ಲೋರು. ಸೊ ಟೋಟ್ಲಿ 0, 1, 2, 3 ಅಷ್ಟೇ ಇತ್ತು. ಸೊ ಎಲ್ಲ ಬರೆದು ಇಟ್ಟಿದ್ದಾರೆ. ಎಲ್ಲಿ ಹೋಗಬೇಕು, ಯಾವುದು ಪ್ಲೇಸ್ ಇದು ಅಂತ ಎಲ್ಲ ಫುಲ್ ಆ್ಯಂಡ್ ಫುಲ್ ಬೋರ್ಡ್ನಲ್ಲಿ ಇತ್ತು. ನಿಮಗೇನು ಕನ್ಫ್ಯೂಸ್ ಆಗಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಫುಲ್ ಆ್ಯಂಡ್ ಫುಲ್ ಲೈಟ್ ಸೆಟ್ಟಿಂಗ್ಸು. ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇದು ನೋ ಸ್ಮೋಕಿಂಗ್ ಏರಿಯಾಸ್. ಫುಲ್ ಆ್ಯಂಡ್ ಫುಲ್ ನೋ ಸ್ಮೋಕಿಂಗ್ ಅಂತ ಇತ್ತು. ಅಷ್ಟೊಂದು ಸೂಪರಾಗಿ ಇತ್ತು. ಏನೋ ಒಂದು ಇದಿಲ್ಲ. ತುಂಬ ಕ್ಲೀನ್ ಇತ್ತು. ಇದು ಬಂದು ಒಳಗಡೆ ಜಿಮ್ ಇತ್ತು. ಮತ್ತು ಇದು ಪ್ಲೇಯಿಂಗ್ ಏರಿಯಾಸ್ ಎಲ್ಲ ಇತ್ತು. ನೋಡಿ ಏನೇನಿದೆ ಅಂತ ನೀವು ಬೋರ್ಡ್ನಲ್ಲಿ ನೋಡಿಬಿಡಿ. ಬ್ಯಾಡ್ಮಿಂಟನ್ ಏರಿಯಾ ಮತ್ತು ಜಿಮ್ಮು, ಯೋಗ ಎಲ್ಲ ಇತ್ತು ಇಲ್ಲಿ. ಇದು ಈ ಕಡೆ ಬ್ಯಾಡ್ಮಿಂಟನ್ ಇದು ಮಾಡಿದ್ದಾರೆ. ಜಸ್ಟ್ ವಿಡಿಯೋಕ್ಕೋಸ್ಕರ ಹೋಗಿದ್ದೀನಿ. ಆಟಾಡಿಬಿಟ್ಟಿದ್ದಾರೆ. ನನ್ನ ಕನ್ನಡ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ, ಬೈಬೇಡ ಅದನ್ನ, ಸಾರಿ. ತುಂಬ
ಡಾರ್ಕ್ ಇತ್ತು. ನನಗೆ ಹೋಗೋಕ್ಕೆ ತುಂಬ ಭಯ ಆಗಿತ್ತು. ಅದಕ್ಕೆ ನಾನು ಹೋಗೋಣ ಬೇಡಣ ಅಂತ ಯೋಚನೆ ಮಾಡಿಬಿಟ್ಟು ಹೋಗಿ, ಇದು ನೈಟ್ ಈವ್ನಿಂಗ್ ಟೈಮ್ ಅಲ್ವಾ, ಅದಕ್ಕೆ ನಾನು ಒಬ್ಳು ಬಂದಿದ್ದೆ. ಅದಕ್ಕೆ ನಾನು ತುಂಬ ಭಯ ಪಟ್ಬಿಟ್ಟು ಹೋಗೋಕ್ಕೆ ತುಂಬ ಮೇಲೆಲ್ಲ ಹೋಗಿಲ್ಲ. ಸುಮ್ಮನೆ ಇದು ಮಾತ್ರ ಕವರ್ ಮಾಡಿದೆ. ಬೆಳಗ್ಗೆ ನಿಮಗೆ ಎಲ್ಲ ತೋರಿಸ್ತೀನಿ. ಮತ್ತು ರಿಟರ್ನ್ ಬಂದುಬಿಟ್ಟೆ. ಇದು ನೋಡಿ, ಲೈಟ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ರೂಫ್ ಬಂದು ಹಳ್ಳಿನಲ್ಲಿ ಮನೆ ಯಾವ ಥರ ಇದೆ ಆ ಥರ ರೂಫ್ ಸೆಟ್ಟಿಂಗ್ಸ್ ಇತ್ತು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ಆರಾಮಾಗಿ ಚಿಲ್ಔಟ್ ಮಾಡ್ಬೋದು. ಫ್ಯಾಮ್ಲಿ ಜೊತೆ ಬಂದಂದ್ರೆ ತುಂಬ ಆರಾಮ ಎಲ್ಲರೂ ಜಾಲಿಯಾಗಿರ್ಬೋದು. ಮತ್ತು ಫ್ರೆಂಡ್ಸ್ ಜೊತೆ, ಕಂಪ್ನಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಂದ್ರೆ ನಿಮಗೆ ಒಂದು 2 ದಿನ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದು. ಇದು ಡೈನಿಂಗ್ ಪ್ಲೇಸು ತುಂಬ ನೀಟಾಗಿತ್ತು. ಇದು ಫುಲ್ ರೂಮ್ಸು. ನಿಮಗೆ ಒಂದು ಇದು ನೋಡಿ 300 ಸೀರೀಸ್ನಲ್ಲಿ ನನ್ನ ರೂಮ್ ಬಂತು. ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ತುಂಬ ಟೈನಿ ರೂಮ್ ಇಲ್ಲ, ಸ್ವಲ್ಪ ಡೀಸೆಂಟಾಗಿತ್ತು. 2 ಜನ ಮಲ್ಕೊಳ್ಳೋ ಥರ ಕಾಟು. ಹೊರಗಡೆ ಇದಿತ್ತು, ಬಾಲ್ಕನಿ ಥರ ಒಂದು 2 ಚೇರು ಮತ್ತು ಒಂದು ಟೀಪಾಯ್ ಥರ ಹಾಕಿದ್ದಾರೆ. ಮತ್ತು ಮಂಕೀಸ್ ತುಂಬ ಇದೆ. ಬಿವೇರ್ ಆಫ್ ಮಂಕೀಸ್ ಅಂತ ಒಂದು ಸ್ಟಿಕ್ಕರ್ ಇತ್ತು. ಅದಕ್ಕೆ ಹೊರಗಡೆ ಹೋಗಾಗ ಈವ್ನಿಂಗ್ ಬಂದುಬಿಡುತ್ತೆ ಅಂತ ನಾನು ಅದು ಓಪನ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ವರ್ಕ್ ಮಾಡ್ಬೋದು, ವರ್ಕಿಂಗ್ ಪ್ಲೇಸ್ ಇತ್ತು. ಟಿ ವಿ ಇತ್ತು ಮತ್ತು ಒಂದು ಮಿರರ್ ಇದೆ. ಇದು ಕಾಫಿ ಮೇಲ್ಗಡೆ ಎಲ್ಲ ಪ್ರಿಪೇರ್ ಮಾಡೋದು. ಮತ್ತು ಒಂದು ಫ್ರಿಡ್ಜ್ ಇತ್ತು, ಮಿನಿ ಫ್ರಿಡ್ಜ್ ಇತ್ತು. ಇದು ಕಬೋರ್ಡು, ಐರನ್ ಬಾಕ್ಸು ಮತ್ತು ವೆಯ್ಟ್ ಮಿಷನ್ನು, ಇದು ಏನು ಲಾಕರು ಇದೆಲ್ಲ ಇತ್ತು. ಇದು ಬಾತ್ರೂಮ್, ಇದು ಸ್ನಾನ ಮಾಡೋದಕ್ಕೆ ನೀಟಾಗಿತ್ತು. ಮತ್ತು ಏನೋ ಒಂದು ಇದು ಇಲ್ಲ, ಇದು ಡ್ರೈಯರು ಅದು ಇದು ನಾರ್ಮಲ್ ಯಾವುದಾದ್ರು ಬೇಕೋ ಬಾತ್ರೂಮ್ನಲ್ಲಿ ಅದೆಲ್ಲ ಫುಲ್ಲು ಇತ್ತು. ನಿಮಗೆ ಮೆನು ತೋರಿಸ್ತೀನಿ. ಹೊರಗಡೆ ಹೋಗಬೇಡ, ರೂಮ್ನಲ್ಲಿ ಎಲ್ಲ ಮಾಡಬೇಕು ಅಂತ ಇದು ನೀವು ಆರ್ಡರ್ ಮಾಡಿ ತಿನ್ಬೋದು. ಇದು ಬಾರ್ ಓರಿಯೆಂಟೆಡ್ ಅದು, ಡ್ರಿಂಕ್ಸು ಅದು ಇದು ಎಲ್ಲ ಜಸ್ಟ್ ನಿಮಗೆ ತೋರಿಸ್ತೀನಿ. ರೇಟು ಅದು ಇದೆಲ್ಲ ನೀವು ನೋಡ್ಕೊಳ್ಳಿ. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ನೀವೇ ನೋಡ್ಕೊಳ್ಳಿ.
ಅಷ್ಟೇ ಇದು. ಮತ್ತು ಇದು ಆ, ಇದು ಡೈನಿಂಗ್ ಮೆನು, ಇನ್ ರೂಮ್ ಡೈನಿಂಗ್ ಮೆನು, ಸಿಗ್ನೇಚರ್ ಕ್ಲಬ್ ರೆಸಾರ್ಟ್. ಮತ್ತು ಇದು ನೋಡಿ ಬ್ರೇಕ್ಫಾಸ್ಟ್ನಲ್ಲಿ ಏನೇನು ಇದೆ ಅಂತ ರೇಟು ಇದೆ. ಇಲ್ಲಿ ಬಫೆಟ್ ಇದೆ. ಬ್ರೇಕ್ಫಾಸ್ಟ್ ಬಂದು ಫ್ರೀ, ಐ ಮೀನ್ ಇದರಲ್ಲಿ ಪ್ಯಾಕೇಜಿನಲ್ಲಿ ಬಂದುಬಿಡುತ್ತೆ ಬ್ರೇಕ್ಫಾಸ್ಟು. ಇದು ನೈಟ್ ಬಫೆಟ್ ಇದೆ. ಮತ್ತು ನಾನು ತಿಂದಿದೆ, ತುಂಬ ವೇಸ್ಟ್ ರೀ, ಅದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಐಟಮ್ಸ್ ಏನೂ ಇಲ್ಲ. ನಿಮ್ಮ ಕೊಡೋದು ರೇಟಿಗೆ ಅದು ಅಷ್ಟೊಂದು ವರ್ತಿಲ್ಲ ಅಂತ ನನಗೆ ಒಂದು ಒಪಿನಿಯನ್. ನೀವು ಹೋಗಿ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನೈಟು ಒಂದು 2 ನಾನ್ ವೆಜ್ ಇತ್ತು, ಒಂದು ಫಿಶ್ ಗ್ರೇವಿ ಮತ್ತು ಒಂದು ನಾನ್ ವೆಜ್ ಗ್ರೇವಿ, ಒಂದು ಒಂದು ಫಿಶ್ ಗ್ರೇವಿ, ಒಂದು ಚಿಕನ್ ಗ್ರೇವಿ ಮತ್ತು ಒಂದು ಕಬಾಬ್ ಇತ್ತು ಅಷ್ಟೇ ನಾನ್ ವೆಜ್ನಲ್ಲಿ. ಮತ್ತು ಫುಲ್ಲು ನೈಟು ಅನ್ನ ಸಾರು, ರಸಮ್ ಮತ್ತು ಏನಿತ್ತು, ಇದು ಸೂಪು, ಒಂದು ವೆಜ್ ಸೂಪು, ನಾನ್ ವೆಜ್ ಸೂಪ್ ಇತ್ತಲ್ಲ ಇತ್ತು, ಸ್ಯಾಲೆಡ್ ಇತ್ತು, ಕರ್ಡ್ ರೈಸ್ ಇತ್ತು, ಇಷ್ಟೇ. ಒಂದು ಸ್ವೀಟ್ ಹಲ್ವಾ ಇತ್ತು, ಒಂದು ಏನು ಕ್ಯಾರೆಟ್ ಹಲ್ವಾ ಇತ್ತು, ಮತ್ತು ಒಂದು ಕೇಕ್ ಥರ ಒಂದಿತ್ತು ಅಷ್ಟೇ. ಅಷ್ಟೊಂದು ಇದಿಲ್ಲ, ಗ್ರೇಟ್ ಇಲ್ಲ ಡಿನ್ನರ್ ಬಫೆಟು. ಬಟ್ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು. ನಾನು ಅದು ಫುಲ್ ಆ್ಯಂಡ್ ಫುಲ್ ತೋರಿಸಿದೆ, ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಕ್ವೈಟ್ ಕಾಸ್ಟ್ಲಿ ಅಂತ ನನಗೆ ಇದಾಯಿತು. ಇದು ಆ್ಯಕ್ಚುಲಿ ದೇವನಹಳ್ಳಿ ನ್ಯೂ ಏರ್ಪೋರ್ಟ್ ಫುಲ್ ಒಳಗಡೆ ಇತ್ತು. ಸೊ ಅದು ಇಷ್ಟೊಂದು ರೇಟ್ ಹಾಕ್ತಾರೆ. ಆ್ಯಕ್ಚುಲಿ ನಿಮಗೆ ಹೊರಗಡೆ ಆರ್ಡ್ರ್ ಮಾಡೋದಂತ ಬ್ಯಾಂಗ್ಳೂರಿಂದ ಸ್ವಲ್ಪ ತುಂಬ ದೂರ ಇತ್ತು. ಅಷ್ಟೇ ಮುಗೀತು. ಇದು ನೈಟು ನಾನು ಇದು ಡಿನ್ನರ್ ತೊಗೊಂಡಿದ್ದೀನಲ್ಲ, ಅದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾನು ತೊಗೊಂಡಿಲ್ಲ. ಗ್ರೇಟ್ ಇಲ್ಲ ಇದು ನೈಟ್ ಡಿನ್ನರು ಅಷ್ಟೊಂದು ಇದಿಲ್ಲ. ಇದು ಬೆಳಿಗ್ಗೆ ನಿಮಗೆ ಜ್ಯೂಸ್ ಐಟಮ್ಸ್ ಇತ್ತು, ಒಂದು 3 ಜ್ಯೂಸ್ ಐಟಮ್ಸ್ ಇತ್ತು, ಒಂದು ಮಿಲ್ಕ್ ಶೇಕ್ ಥರ ಒಂದಿತ್ತು, ಕೋಲ್ಡ್ ಕಾಫಿ ಆ ಥರ ಇತ್ತು, ಹಾಟ್ ಮಿಲ್ಕು, ಕೋಲ್ಡ್ ಮಿಲ್ಕು ಮತ್ತು ಇದೆಲ್ಲ ಇತ್ತು. ಇದು ಏನು, ಇದು ಸಾಸೇಜ್ ಇತ್ತು ಮತ್ತು ಎಗ್ಗು, ಬಾಯ್ಲ್ಡ್ ಎಗ್ಗು. ಇದು ಪ್ಯಾನ್ ಕೇಕು ಮತ್ತು ಇದು ಗ್ರಿಲ್ಡ್ ಟೊಮೆಟೊ ಅದು ಇತ್ತು. ಈ ಕಡೆ ಫುಲ್ಲು ಬ್ರೆಡ್ ಓರಿಯೆಂಟೆಡ್ ಅದಿತ್ತು. ಇದು ಓಟ್ಸು ಮತ್ತು ಬೀನ್ ಥರ ಒಂದಿತ್ತು, ಬೇಕ್ಡ್ ಬೀನ್ ಥರ ಸ್ವೀಟ್, ಅದು ಒಂಥರ ಸ್ವೀಟಾಗಿತ್ತು. ಇದು ಪಾಸ್ತಾ ಇತ್ತು. ಈ ಕಡೆ ಬಂದು ಪೊಟೇಟೊ ಮ್ಯಾಶ್ಡ್ ಪೊಟೇಟೊ ಫ್ರೈ ಮಾಡಿದರು, ಅದು ಇತ್ತು, ಅದು ಖಾಲಿ ಆಯಿತು. ಇದು ಮೆದುವಡ, ಸಾಂಬಾರು,
ಇದು ಚಟ್ನಿ, ಕೋಕೋನಟ್ ಚಟ್ನಿ ಮತ್ತು ಇದು ಟೊಮೆಟೊ ಚಟ್ನಿ ಇತ್ತು. ಇದು ಇಡ್ಲಿ, 2 ಟೈಪ್ ಇಡ್ಲಿ ಇತ್ತು. ಒಂದು ಟೈಪ್ ಏನು ಗೊತ್ತಿಲ್ಲ, ಒಂದು ವೈಟ್ ಇಡ್ಲಿ ಮಾತ್ರ ಗೊತ್ತಾಯಿತು ನನಗೆ. ಕರ್ಡ್, ಪಿಕಲ್ ಮತ್ತು ಇದು ಇದು ಏನು ಆಲೂ ಪರೋಟ ಮತ್ತು ಇದು ದೋಸೆ ಅಂದರ್ಥ ಒಂದು ದೊಡ್ಡ ದೋಸೆ ಇತ್ತಲ್ವ ಅದು. ಇದು ಉಪ್ಮಾ ಥರ ಒಂದು ಸೈಡ್ ಉಪ್ಮಾ, ಒಂದು ಸೈಡ್ ಅವಲಕ್ಕಿ, ಉಪ್ಪಿಟ್ಟು, ಅವಲಕ್ಕಿ, ಕಾಫಿ, ಟೀ ಎಲ್ಲ ಇತ್ತು. ಇಷ್ಟೇ. ಇದು ಬ್ರೇಕ್ಫಾಸ್ಟು. ನಿಮಗೆ ಬೇಕಂದ್ರೆ ನಿಮ್ಮ ಬಾಯ್ಲ್ಡ್ ಎಗ್ ಆಮ್ಲೆಟ್ ಬೇಕಂದ್ರೆ ಆಮ್ಲೆಟ್ ಹೇಳ್ಬೋದು. ಮತ್ತು ಏನು ದೋಸೆ, ರೋಸ್ಟ್ ಮತ್ತು ಏನು ಆಲೂ ದೋಸೆ, ಅದು ಎಲ್ಲ ನೀವು ಇದು ಮಾಡ್ಬೋದು. ಪೊಟ್ಯಾಟೊ ದೋಸೆ ಇದೆಲ್ಲ ನೀವು ಹೇಳಿದಂದ್ರೆ ಅವರೇ ಬಿಸಿ ತೊಗೊಂಡು ಬಂದು ಕೊಡ್ತಾರೆ. ಇದು ಬೆಳಗ್ಗೆ ತೊಗೊಂಡದ್ದು ಪ್ಲೇಯಿಂಗ್ ಏರಿಯಾ. ನೈಟು ನನಗೆ ಹೋಗೋ ಭಯ ಆಯಿತು, ಅದಕ್ಕೆ ನಾನು ಬೆಳಿಗ್ಗೆ ಬಂದು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು. ಟೇಬಲ್ ಟೆನ್ನಿಸ್, ಇದು ಒಳಗಡೆ ಯಾರೂ ಇಲ್ಲ, ಬೆಳಗ್ಗೆ ಯಾರೂ ಇಲ್ಲ. ಸೊ ಆರಾಮಾಗಿ ಬಂದು ವಿಡಿಯೋ ತೊಗೊಂಡೋಗಿದೆ ನಾನು. ಸಾಕರ್ ತುಂಬ ಚೆನ್ನಾಗಿತ್ತು, ಇದು ಪ್ಲೇ ಮಾಡೋದಕ್ಕೆ. ಇದಕ್ಕೆ ನಾನು ಒಬ್ಬಳೇ ಏನು ಪ್ಲೇ ಮಾಡಲಿ, ಅದಕ್ಕೆ ನಿಮಗೆ ಸುಮ್ಮ ತೋರಿಸೋಣ ಅಂತ ಬಂದಿದೆ. ಇದಕ್ಕೆ 2 ಜನ ಬೇಕು. ಇದಕ್ಕೆ ಕ್ಯಾರಮ್, ಮೇಲ್ಗಡೆ ಜಿಮ್ ಇತ್ತು. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮಗೆ 1-2 ಎಲ್ಲ ತುಂಬ ಜಾಸ್ತಿ ಇತ್ತು. ನೀವು ರೆಗ್ಯುಲರಾಗಿ ವರ್ಕೌಟ್ ಮಾಡಿದ ಅಂದ್ರೆ ಇಲ್ಲಿ ಆರಾಮಾಗಿ ಬೆಳಗ್ಗೆ ಬಂದು ಅಲ್ಲಿ ಮಾರ್ನಿಂಗ್ ಎದ್ದು ವರ್ಕೌಟ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಫುಲ್ ಆ್ಯಂಡ್ ಫುಲ್ ವೆಯ್ಟ್ಸ್, ಮಿನಿಮಮ್ ವೆಯ್ಟ್ಸ್, ಮ್ಯಾಕ್ಸಿಮಮ್ ವೆಯ್ಟ್ಸ್ ಬರೀ ಎಲ್ಲ ಇತ್ತು. ಜಸ್ಟ್ ನಿಮ್ಮ ರೂಮ್ ನಂಬರ್ ಬರೆದ್ಬಿಟ್ಟು ನಿಮಗೊಂದು ಸಿಗ್ನೇಚರ್ ಹಾಕಬೇಕು ಅಷ್ಟೇ. ಮತ್ತು ಇದು ಕೊರೋನಾ ಟೈಮ್ನಲ್ಲಿ ಕ್ಲೀನಿಂಗ್ ಮತ್ತು ಸೇಫ್ಟಿ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ಇದಿತ್ತು, ಏನೋ ಸ್ಯಾನಿಟೈಸರ್ ಇತ್ತು. ನಿಮಗೆ ಏನೂ ಇದಿಲ್ಲ, ಪ್ರಾಬ್ಲಮ್ ಇಲ್ಲ, ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು. ಇದು ಯೋಗ ಓಕೆ, ಟೆರೆಸ್ನಲ್ಲಿ ಬೆಳಿಗ್ಗೆ ಮಾಡ್ತಾ ಇದ್ದಾರೆ. ತುಂಬ ಬಿಸಿಲಿತ್ತು, ನಾನು ಹೊರಗಡೆ ಹೋಗಿಲ್ಲ. ಸೊ ಜಸ್ಟ್ ಇದು ತೊಗೊಂಡಿದೆ. ನೈಟ್ ನಾನು ತೋರಿಸಿದ್ದೀನಿ ಫುಲ್ ಆ್ಯಂಡ್ ಫುಲ್ ಲೈಟ್ ಸೆಟ್ಟಿಂಗ್ಸ್ನಲ್ಲಿ. ಇದು ಬೆಳಗ್ಗೆ ನಿಮಗೆ ವಿತೌಟ್ ಲೈಟಿಂಗ್
ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕ್ಲೀನಿಂಗ್ ತುಂಬ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಫುಲ್ ಆ್ಯಂಡ್ ಫುಲ್ ನೀಟಾಗಿ ಅದು ಕೈ ಇಟ್ಕೊಂಡು ಹೋಗ್ತಾರಲ್ವ, ಅದಕ್ಕೆ ಒಂದು ಫುಲ್ ಆ್ಯಂಡ್ ಫುಲ್ ಇದರಲ್ಲಿ ಕ್ಲೀನ್ ಮಾಡಿ ಇರ್ತಾರೆ. ತುಂಬ ಜಾಸ್ತಿ ಟ್ರೀ ಇತ್ತು. ಟ್ರೀ ಸಿಟಿ ಒಳಗಡೆ ಇಷ್ಟೊಂದು ಟ್ರೀ ನೋಡೋದು ತುಂಬ ಕಷ್ಟ, ಬಟ್ ಇಲ್ಲಿ ತುಂಬ ಜಾಸ್ತಿ ಟ್ರೀ ಇತ್ತು. ನೀವು ರೂಮ್ನಲ್ಲಿ ಇದ್ದು ಫ್ಲೈಟು ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಇತ್ತು ನೋಡೋಕ್ಕೆ. ಇದು ಪೂಲ್, ದೊಡ್ಡ ಪೂಲ್ ರೀ. ದೊಡ್ಡ ಅಂದ್ರೆ ದೊಡ್ಡ, ಅಷ್ಟೊಂದು ದೊಡ್ಡ ಪೂಲ್ ಅದು. 4 ಫೀಟ್, ಹಾಫ್ ಆಫ್ ಪೂಲ್ 4 ಫೀಟು ಮತ್ತು ಹಾಫ್ ಆಫ್ 6 ಫೀಟು. ಚಿಕ್ಕ ಕಿಡ್ಸ್ಗೆ ಸೆಪ್ರೇಟ್ ಪೂಲ್ ಇತ್ತು. ಇದು 4 ಫೀಟು. ಇಲ್ಲಿ ಇದಕ್ಕಿಂತ ಅಪೋಸಿಟು 6 ಫೀಟು. ತುಂಬ ದೊಡ್ಡದಿತ್ತು, ಆರಾಮ ಎಂಜಾಯ್ ಮಾಡ್ಬೋದು. ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದಾಗ ಫುಲ್ ಆ್ಯಂಡ್ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಟವಲ್ಸ್ ಮತ್ತು ಎಕ್ಸ್ಟ್ರಾ ಎಲ್ಲ ಇತ್ತು ಇಲ್ಲಿ. ಚೇಂಜಿಂಗ್ ರೂಮ್ಸು ಇದಿದೆ. ಐ ಮೀನ್ ರೆಸ್ಟ್ ರೂಮ್ ಥರ ನಿಮಗೆ ಒಳಗಡೆ ಡ್ರೆಸ್ ಚೇಂಜ್ ಮಾಡ್ಬೋದು. ತುಂಬ ನೀಟಾಗಿತ್ತು. ಆ್ಯಂಡ್ ಸೇಫ್ಟಿ ಲಾಕರ್ ಇತ್ತು. ನಿಮ್ಮದು ಮೊಬೈಲ್ ಮತ್ತು ಪರ್ಸ್ ಈ ಥರ ಒಳಗಡೆ ಇರಬೇಕಂದ್ರೆ ಸೇಫ್ಟಿ ಲಾಕರ್ ಇತ್ತು. ಸೊ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕನ್ನಡ ತುಂಬ ಒಂಥರ ಇದಂದ್ರೆ ಬೈಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಬಾಯ್.